ನಮಸ್ಕಾರ ಎಲ್ಲರಿಗೂ. ನಾವು ನಿಮ್ಮ ತಿರುಮಲೇಶ್. ನಾವು ಇವತ್ತು ಬಂದಿದ್ದೀರಿ BDA ಅವರ ಕಡೆಯಿಂದ 15 ಲಕ್ಷ ಗಿಡ ನೆಡುವ ಕಾರ್ಯಕ್ರಮಕ್ಕೆ. ನೋಡಿ ಎಲ್ಲ ಎಷ್ಟು ಜನ ಇದ್ದಾರೆ. ಇಲ್ಲಿ ಟಿಫನ್ನ ವ್ಯವಸ್ಥೆಯೂ ಇದೆ. ಸೊ ಹಾಗೆ ಬನ್ನಿ ಹೋಗೋಣ, ತಿಳ್ಕೊಳ್ಳೋಣ. ನಾನು ಇವತ್ತು ಯಾವುದೇ ಗೆಜೆಟ್ಸ್ ತಂದಿದ್ದರೆ ಚೆನ್ನಾಗಿರೋದು. ಆದರೆ ನಾನು ಇಲ್ಲಿ ಒಬ್ಬ ವಾಲಂಟಿಯರ್ ಆಗಿ ಬಂದಿರೋದು. ಸೊ ಹೆಚ್ಚಿನ ವಿಡಿಯೋ ಏನು ಮಾಡೋಲ್ಲ, ನೋಡೋಣ. ಸೋ ಮೆನಿ ಪೀಪಲ್ ಆರ್ ಎಕ್ಸಾಕ್ಟೆಡ್. ಭಾಳಷ್ಟು ಕಾಲೇಜು ಸ್ಟೂಡೆಂಟ್ಸ್ಗಳು, ಸೋಷಿಯಲಿಸ್ಟು ಎಲ್ಲರೂ ಬಂದಿದ್ದಾರೆ. ಸೊ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ನೋಡ್ಬೋದು ನೀವು, ಸುತ್ತಮುತ್ತಲು ಬಸ್ಗಳೆಲ್ಲ ಇದೆ, ಟಾಯ್ಲೆಟ್ ವ್ಯವಸ್ಥೆ ಇದೆ. ಹೋಗೋಣ. ಸೊ ಇದು ನಮ್ಮ BDA ಲೇಔಟ್. ಯಲಹಂಕದ ಬಳಿ ಇರುವ ಶ್ರೀರಾಮ ಕಾಂತರವರ ಲೇಔಟ್ ಅಂತೇಳಿ ಇದಕ್ಕೆ ಹೆಸರಿದೆ. ಇದು BDA ಅಂಡರಲ್ಲಿ ಬರುತ್ತೆ. ನೋಡ್ಬೋದು ಭಾಳಷ್ಟು ಗಿಡಗಳಿದ್ದಾವೆ, ಎಲ್ಲವೂ ನೆಡಲಿಕ್ಕೆ ಬಂದಿರೋದು. ಸೊ ಇವತ್ತು 24x7 ಇಲ್ಲ, ಒಂದು ದಿನ, ಈ ದಿನ ಪೂರ್ಣವಾಗಿ ಇಲ್ಲಿ ಗಿಡ ನೆಡುವ ಕೆಲಸ ನಡೆಯುತ್ತೆ. ಇಲ್ಲಿ ನೋಡ್ಬೋದು ಭಾಳಷ್ಟು ಜನ ಕುಳಿತಿದ್ದಾರೆ. ಹೋಗೋಣ. ಅದು ಬಹಳಷ್ಟು ಗಿಡಗಳು ಇದ್ದಾವೆ. ಬಹಳಷ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದು ಉತ್ತಮ ಸ್ಪಂದನೆ ಸಿಕ್ಕಿದೆ. ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರ ಏನು ಇವಾಗ ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಇದು ಉತ್ತಮವಾಗಿ ಯಶಸ್ವಿಯಾಗಲಿ ಎಂದು ಆಶಿಸುತ್ತೇನೆ. ನೋಡ್ಬೋದು ಭಾಳಷ್ಟು ಜನ ಆಲ್ರೆಡಿ ಅವರ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ ಪ್ರಕೃತಿಗೆ. ಸೊ ನಾವು ಅದೇ ವಿಷಯವಾಗಿ ಬಂದಿರೋದು. ಇಲ್ಲಿ ಯಾರನ್ನಾರು ಒಬ್ಬರು ವಾಲಂಟಿಯರ್ನ ಮಾತಾಡಿಸ್ಬೋದು. ಬರ್ತಾನೆ ಇದ್ದಾರೆ ಮಕ್ಕಳು. ನೋಡ್ಬೋದು ನೀವು. ಇಲ್ಲಿ ನಮ್ಮ ಸರ್ ಹೋಗ್ತಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ಯೂಟ್ಯೂಬರ್ ಸರ್. ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಅಂದರೆ ವಿಷನ್ ಆ್ಯಂಡ್ ಮಿಷನ್, ದಟ್ಸ್ ಇಟ್. ಅಂದರೆ ಏನಕ್ಕೆ ಇದು ಮಾಡ್ತಾಯಿದ್ದೀರಿ, ಇದರಿಂದ ಏನು ಪಾಸಿಬಿಲಿಟೀಸ್ ಇದೆ, ಪ್ಲಸ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ಹಾಗೆ ಸರ್ ಯೂಟ್ಯೂಬರ್ ಆ್ಯಕ್ಚುಲಿ ವ್ಯಾಲಂಟಿಯರ್ ಆಗಿ ಬಂದಿರೋದು ಸರ್. ನಾನು ಜಸ್ಟ್ ಮಾಡಿಬಿಟ್ಟು ನಂತರ ನಾನು ಇನ್ವಾಲ್ವ್ ಆಗಿ. ಸೊ ಇನ್ಫಾರ್ಮೇಷನ್, ನಿಮ್ಮ ಹೆಸರು ಸರ್? ಹಾಂ ಸರ್, ವಿಷನ್ ಆ್ಯಂಡ್ ಮಿಷನ್ ಹೇಳಿ ಸರ್, ಈ ಟಾಸ್ಕ್ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ. ಇದು ಇವತ್ತು 15 ಲಕ್ಷ ಗಿಡಗಳನ್ನ ನೆಡ್ತಾ ಇರುವಂಥದ್ದು. ಹಾಂ ಸರ್. ನಮ್ಮ ಬೆಂಗಳೂರನ್ನ ಗ್ರೀನರಿ ಮಾಡೋದಕ್ಕೆ ಒಂದು, ಮತ್ತು ಲಂಗ್ ಸ್ಪೇಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಓಕೆ ಸರ್. ಮತ್ತು ಗ್ರೀನರಿ ಮಾಡಿಬಿಟ್ಟು ನಮ್ಮ ಏನು ಎನ್ವಿರಾನ್ಮೆಂಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದನ್ನು ಮೈನ್ ಮೊಟ್ಟೋ ಇದು. ಹಾಂ ಸರ್, ಹೌದು.
ಅಂದಾಗೆ ಸರ್ ಇದು ಆಯೋಜಿಸಿರೋದು ಪ್ರಾಧಿಕಾರ ಆ ಥರ ಎಲ್ಲ ಬಿ ಡಿ ಅವರು ಹಾಂ ಥ್ರೂ ಬಿ ಡಿ ಎಯಿಂದನೇ ಆಯೋಜಿಸಲಾಗಿದೆ ಅಲ್ವಾ ಸರ್? ಇಲಾಖೆ ಹಿಂಗೆ ಹಾಂ ಸಹಯೋಗದಿಂದ ಭಾಳಷ್ಟು ಎನ್ ಜಿ ಒಗಳು ಸಾಥ್ ಕೊಟ್ಟಿದ್ದಾವೆ ಅಂತ ಕೇಳಿಪಟ್ಟೆ ಸರ್, ಹೌದು ಅಲ್ವಾ? NGO ಸಪೋರ್ಟ್ ಮಾಡಿದ್ದಾರೆ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್, ಇವ್ರ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ವೆಲ್ಕಮ್. ನೋಡಿ, ವೈದ್ಯಕೀಯ ಸಂಸ್ಥೆಗಳು ಸಹ ಇದಕ್ಕೆ ಕೈ ಜೋಡಿಸಿದ್ದಾವೆ. ಇದು ಉತ್ತಮವಾದ ಬೆಳವಣಿಗೆ ಅಂತಲೇ ಹೇಳಬೇಕು. ಇಲ್ಲೂ ಯಾರನ್ನಾರು ಮಾತಾಡಿಸೋಣ, ನೋಡೋಣ, ಸಿಗುತ್ತೆ ಅಂದರೆ ಮಾತಾಡಿಸ್ಬೋದು. ಗುಡ್ ಮಾರ್ನಿಂಗ್ ಎವ್ರಿವನ್. ಆನ್ ಬಿಹಾಫ್ ಆಫ್ IMA Yelahanka, I invite everyone. ಇಲ್ಲೆಲ್ಲರೂ ಕೇಳಿ. I request ಓಹ್, ಯಲಹಂಕ ಶಾಖೆ ವೈದ್ಯಕೀಯ ಸಂಸ್ಥೆ, ಭಾರತೀಯ ವೈದ್ಯಕೀಯ ಸಂಘ ಯಲಹಂಕ ಶಾಖೆ ವತಿಯಿಂದನೂ ಇಲ್ಲಿ ಕೊಡುಗೆ ಕೊಡುತ್ತಿದ್ದಾರೆ ಸಹ. ಸೊ ನಾವು ಹೀಗೆ ವಿಡಿಯೋ ಮಾಡ್ಕೊಳ್ತಾ ನಿಂತರೆ ಸಮಯ ವ್ಯರ್ಥವಾಗುತ್ತೆ. ನಾವು ಪಾರ್ಟಿಸಿಪೆಂಟರ್ ಆಗೋಣ, ವಾಲ್ಯೂಂಟರ್ ಆಗೋಣ. ಸೊ ಎಲ್ಲರೂ ಈ ಥರ ಗ್ರೀನರಿ ಮೀನ್ಸ್ ಪರಿಸರ ರಕ್ಷಣೆಗೆ, ಸಂರಕ್ಷಣೆಗೆ, ಬೆಳವಣಿಗೆಗೆ ಎಲ್ಲರೂ ಸಹಾಯ ಮಾಡಿ, ಬೆಳೆಸಿ, ಉಳಿಸಿ. ಪರಿಸರವಿಲ್ಲದೆ ನಾವು ಯಾರೂ ಇರುವುದಿಲ್ಲ. ಸೊ ಆದ್ದರಿಂದ ನಾನು ಇಲ್ಲಿಗೆ ವಿಡಿಯೋ ಇದು ಮಾಡ್ತಾ ಇದ್ದೀನಿ. ಯಲಹಂಕದಿಂದ ನಾವು ಇಲ್ಲೆಲ್ಲ ಸೇರಿದ್ದೀವಿ. BDA ವತಿಯಿಂದ ಈ ಗಿಡ ನೆಡುವ ಕಾರ್ಯಕ್ರಮವನ್ನು IMA ಯಲಹಂಕ, ವೈದ್ಯಕೀಯ ಸಂಘ ಯಲಹಂಕ ಮತ್ತು ಮಹಿಳಾ ಘಟಕದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಒಂದು 50 ಗಿಡಗಳನ್ನು ಆಗಲೇ ನೆಟ್ಟಿದ್ದೇವೆ. ಇನ್ನೂ ಒಂದು 100 ಗಿಡಗಳನ್ನು ನೆಟ್ಟುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರಿಗೂ ಆಹ್ವಾನ ನೀಡಿದ ಸೌಮ್ಯ ನವೀನ್ ಮುಂದಾಳತ್ವವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡಿರುವ ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸುತ್ತಾ, ಎಲ್ಲರೂ ಇದನ್ನು ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಥ್ಯಾಂಕ್ ಯು ಸರ್. ಭಾರತೀಯ ವೈದ್ಯಕೀಯ ಲೇಡೀಸ್ ಮೇಡಮ್ ದೂರ ಹೋಗಿ ಮೇಡಮ್. ಲೇಡೀಸ್ ವಿಂಗ್ ವತಿಯಿಂದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಏನಂದರೆ ಗಿಡ ನೆಡುವಂತಹ ಒಂದು ಗಿನ್ನಿಸ್ ರೆಕಾರ್ಡ್ ಕ್ರಿಯೇಟ್ ಮಾಡುವಂತಹ ಅಭಿಯಾನವನ್ನು ಭಾರತೀಯ ವೈದ್ಯಕೀಯ ಸಂಘ ಮತ್ತು BDA ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಭಾಳ ಸಕ್ಸಸ್ಫುಲ್ ಆಗಿ ನೆರವೇರಿಸ್ತಾ ಇದೆ. ಅದಕ್ಕೆ ನಾನು ಇವತ್ತು ಕಂಗ್ರ್ಯಾಚುಲೇಷನ್ BDA ಮತ್ತು IMA ಫಾರ್ ಸಚ್ ಎ ನೋಬಲ್ ಕಾಸ್. ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು ಮತ್ತು ಒಳ್ಳೆಯ ಆಹಾರ, ಈ ಮೂರು ನಮ್ಮ ಆರೋಗ್ಯಕ್ಕೋಸ್ಕರ ಎಷ್ಟು ಮುಖ್ಯ ಅಂತ ನಮಗೆ ದಿನಕ್ಕಿದೆ. ಕಾಡು ನಾಶವಾಗ್ತಾ ಇದೆ, ಗಿಡಗಳು ಕಡಿಮೆ ಆಗ್ತಾ ಇದೆ. ಅದರಿಂದ ನಮ್ಮ ಮಕ್ಕಳ ಫ್ಯೂಚರ್ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನೋಡಿ ಮಕ್ಕಳುಗಳಿಂದ ಅವ್ರಿಗೆ ಮೈಂಡಲ್ಲಿ ಗಿಡದ ಬಗ್ಗೆ, ಮರದ ಬಗ್ಗೆ, ಆಮೇಲೆ ಫ್ರೆಂಡ್ಲಿಯಾಗಿ ಯಾವ ಥರ ನಾವು ಗಿಡ ಮತ್ತು ಮನುಷ್ಯರ ಜೊತೆಗಿರಬೇಕು ಮೆಸೇಜ್ನ ಕೊಡುವಂತಹ ಉದ್ದೇಶ ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮ. ಹಾಗಾಗಿ ನಾನು IMA ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೌಮ್ಯ ನವೀನ್ ಅವರಿಗೆ ಮತ್ತು ಎಲ್ಲ ವುಮೆನ್ಸ್ ವಿಂಗ್ಗೆ ಎಲ್ಲ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಗ್ರೇಟ್ ಜಾಬ್. ನಾವೆಲ್ಲ ಬಂದಿದ್ದೀವಿ.
ಆಗಿದೆ. ಸೊ ಏನಂತಂದರೆ ಮೇಯ್ನ್ಲಿ ಗಿಡ ನೆಡೋಣ ಮತ್ತು ಮುಂದೆ ನಮ್ಮ ಜೀವನದಲ್ಲಿ ಆಹಾರ ಆಗಲಿ ಎಲ್ಲ ಒಂದು ಒಳ್ಳೆ ಕ್ವಾಲಿಟಿಯ ಆಹಾರವನ್ನು ತಗೊಳ್ಳೋಣ. ಈ ಜಂಕ್ ಫುಡ್ ಎಲ್ಲ ಬಿಟ್ಟು ಈ ಥರದ್ದೆಲ್ಲ ಬೆಳೆಸಿ ನಾವು ಮುಂದೆ ಹೋಗೋಣ. ಇದಕ್ಕೆ ನಾವು ಇವತ್ತು ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ಎಲ್ಲ ಇದ್ದಾರೆ ಜೂನಿಯರ್ಸು, ಅವ್ರು ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಮಗೆ ಟೈಮ್ ಇದೆಯಾ ಇಲ್ವಾ ಅಲ್ಲ, ನಾವು ಬರಬೇಕು, ಮಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಒಂದು ದಿನನಾದರೂ ಈ ಥರ ಸೇರಿ ಒಂದಿಂಥ ಕೆಲಸ ಮಾಡೋಣ, ಮುಂದೆ ಹೋಗೋಣ. ಥ್ಯಾಂಕ್ ಯು. IMA ಚಿರಾಯಿ. ಎಲ್ಲರಿಗೂ ಶುಭೋದಯ. ನಾವು ಈ ದಿನ ಇವತ್ತು ಕರ್ನಾಟಕ ಸರ್ಕಾರ BDA ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ನಮ್ಮ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಅಂಗವಾಗಿ ಇಲ್ಲಿ ಬೃಹತ್ ಸಸಿ ನೆಡುವ ಅಭಿಯಾನ 2026 ಹಮ್ಮಿಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶಗಳು ಅಂತಂದರೆ ನಮ್ಮ ಜಾಗತಿಕ ತಾಪಮಾನ ಮತ್ತು ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಒಂದು ಕ್ರಿಯಾವಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸುವ ಒಂದು ಯೋಚನೆ ಇಟ್ಕೊಂಡು ಈ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ಇವರಿಗೆ ಒಂದು ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸಲು ಪರಿಸರ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋ ಒಂದು ಅರಿವು ಮೂಡಿಸಲು ಕೂಡ ಸಾರ್ವಜನಿಕ ಅರಿವು ಮೂಡಿಸುವ ಒಂದು ಮುಖ್ಯ ಉದ್ದೇಶ ಆಗಿದೆ. ಇದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರ BDA ಜೊತೆಗೆ ನಮ್ಮ ಭಾರತೀಯ ವೈದ್ಯಕೀಯ ಶಾಖೆ ಯಲಹಂಕ ಶಾಖೆಯಿಂದ ಇಲ್ಲಿ ಒಟ್ಟಾಗಿ ಸೇರಿ ಈ ಅಭಿಯಾನದಲ್ಲಿ ಕೈಜೋಡಿಸ್ತಾ ಇದ್ದೀವಿ ಮತ್ತು ಇದು ಗಿನ್ನಿಸ್ ರೆಕಾರ್ಡ್ ದಾಖಲೆಯನ್ನು ಕೂಡ ಮಾಡಲಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಾವೆಲ್ಲ ಸೇರಿದ್ದೀವಿ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮೆಸೇಜನ್ನು ಕೊಡೋದರಲ್ಲಿ ಇದು ತುಂಬ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತಲೇ ಹೇಳಬೇಕು. ಹಾಗೆ ನಾವು ಗಿಡನ ನೆಡಬೇಕು, ಎಲ್ಲರಿಗೂ ಒಂದು ಉಸಿರನ್ನು ಕೊಡಬೇಕು. ಯಾಕಂದರೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಸಾಕಷ್ಟು ಈಗ ಹಸಿರು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ನಮ್ಮ BDA ಏನು ಈ ಕಾರ್ಯಕ್ರಮವನ್ನು ಫ್ಯೂಚರ್ ಜನ್ರೇಷನ್ಗೆ ಇದು ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದೆ. ಯಾಕಂದರೆ ಎಲ್ಲ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡ್ತಾ ಇದೆ. ಒಂದು ಫಿಟ್ನೆಸ್ ದಾಖಲೆ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಒಳ್ಳೆಯ ಉತ್ಸಾಹವನ್ನು ತುಂಬಿ ಎಲ್ಲರನ್ನೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಸ್ತಾ ಇದೆ. ಆಮೇಲೆ ನಮ್ಮ ಉದ್ಯಾನ ನಗರಿ ಅಂತ ಏನು ಹೆಸರು ಬಂದಿದೆ, ಅದಕ್ಕೆ ಇದೊಂದು ಗರಿಮೆ ಅಂತಲೇ ಹೇಳಬೇಕು. ಮುಂದಿನ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಲಿ. ನಮ್ಮನ್ನೆಲ್ಲರಿಗೂ ಮೋಟಿವೇಟ್ ಮಾಡಿ ಸೌಮ್ಯ ಅವರು ಎಲ್ಲರಿಗೂ ಕಾಲ್ ಮಾಡಿ ಇಲ್ಲಿಗೆ ಸೇರಿಸಿ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡಿರೋದಕ್ಕೆ ನಾವು ಸೌಮ್ಯ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಯಾರು ಬರಲ್ಲ ನಮ್ಮಲ್ಲಿ ಕರಿಬೇಕಷ್ಟೇ. ಇವತ್ತೇನು IMA ಯಲಹಂಕ ವುಮೆನ್ಸ್ ವಿಂಗ್ ವತಿಯಿಂದ ಹಾಗೂ ಏನು BDA ಗಿನ್ನಿಸ್ ದಾಖಲೆ ಸ್ಥಾಪಿಸಬೇಕು ಅಂದ್ಬಿಟ್ಟು ಈ ಒಂದು ಮಾಡ್ತಿರೋಂಥ ಕಾರ್ಯದಲ್ಲಿ ನಾವೆಲ್ಲ ಸೇರಿದ್ದೀವಿ. ಒಂದೇನಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ತುಂಬ ಇದೆ, ಏರ್ ಪೊಲ್ಯೂಷನ್ ಜಾಸ್ತಿ ಇದೆ ನಮ್ಮ ಬೆಂಗಳೂರಲ್ಲಿ. ಈ ಗಿಡ ನೆಡೋದ್ರಿಂದ ಆಕ್ಸಿಜನ್ ಲೆವೆಲ್ಸ್ ಹೆಚ್ಚಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಸರ್ ಬನ್ನಿ ಸರ್ ಅಂತ ಕರೆದ್ರು. ಸೌಮ್ಯ ಮೇಡಮ್ ಮತ್ತು ಅವ್ರ ಮಹಿಳಾ ವಿಂಗು ಅವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ IMA ಪ್ರೆಸಿಡೆಂಟ್ ನಳಿನಾ ಮೇಡಮ್ ಮತ್ತು ಕಿರಣ್ ಏನೇ ಮಾಡಿದ್ರು ಅವ್ರು ಪ್ರೋತ್ಸಾಹ ಮಾಡ್ತಾರೆ, ಮಾಡಿರಿ ಅಂತಾರೆ. ಅದೊಂದು ನಮಗೆ ಒಳ್ಳೆ ಮಾಡಿದ್ದಕ್ಕೆ ಒಂದು ಇದು ಕೊಡ್ತಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಬಂದಿರೋ ಎಲ್ಲರಿಗೂ ಸೀನಿಯರ್ಸ್, ನಮ್ಮ ಸೀನಿಯರ್ ಆಫೀಸರು, ಸ್ಟೇಟ್ ಸೆಕ್ರೆಟರಿ, ಪಾಸ್ಟ್ ಪ್ರೆಸಿಡೆಂಟ್ ನಮ್ಮ ವೆಂಕಟೇಶ್ ಸರ್, ನಮ್ಮ ಭವನ್ ಎಲ್ಲ ಇದ್ದಾರೆ. ಎಲ್ಲರಿಗೂ ಪ್ರತಿಯೊಬ್ಬರು ಹೆಸರು ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು ಹೇಳ್ತೀನಿ. ಪುಟ ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. Today we are going to plant saplings so they grow into big trees and give us oxygen to breathe, and they also take carbon dioxide. They reduce air pollution and they also give us fruits, vegetables, shade and wood to make paper and furniture. Wood and furniture. It also prevents soil erosion. It is like the absence of plants, the upper layer of the rich nutrient soil level gets washed away. And when we plant
the plant, the roots hold the soil and prevent soil erosion. Plants absorb the water from the soil and ascend it to the stem. The water escapes as vapor, and this is called as transpiration. The water vapor ascends up and forms cloud. This is called condensation. When the condensed drops get heavy, it falls into earth as rain or snow. This is called precipitation. Thank you. ವೆಲ್ಕಮ್ ಪುಟ ವೆಲ್ಕಮ್. For the slogan for today is breathe today, breathe tomorrow, save nature, save future. Plant today, breathe tomorrow. Save nature, save future. ಹಸಿರೇ ಉಸಿರು. ಹಸಿರೇ ಉಸಿರು, ಹಸಿರೇ ಉಸಿರು. ನಾಡು ಉಳಿಸಿ, ನಾಡು ಬೆಳೆಸಿ, ನಾಡು ಬೆಳೆಸಿ. ನಾಡು ಬೆಳೆಸಿ, ನಾಡು ಉಳಿಸಿ. Thank you. So you know why you come today? Why you planting this apple? ಒಂದು ಹಾಕ್ಬಿಟ್ಟು ಹೋಗೋಣ ಸರ್, ಎಲ್ಲರೂ ಒಂದು ಫೋಟೋ. ಎಲ್ಲೋ ಹತ್ರ ಸ್ವಲ್ಪ ಸೈಡ್ ಸರ್. ಸರ್ ಸಾಕು ಅನ್ಸುತ್ತೆ ಬಿಡಿ. ಸರ್ ಬನ್ನಿ ಸರ್, ನೋಡೋಕೆ ಬನ್ನಿ ಸರ್, ದಯಾನಂದ್ ಸರ್ ಸುಸ್ತಾಗಿದ್ದೀರಾ, ಬನ್ನಿ. ದರ್ಶನ ಮಾಡಿದ್ದೀವಿ. ಸರ್ ಎಲ್ಲ ಬನ್ನಿ. ಅಪ್ಪಿ ತಪ್ಪಿ ಒಂದೆಲ್ಲ ಪೂರ್ತಿ ಮುಗಿಸಿದ್ದೀರಿ ಎಲ್ಲರೂ. ಸರ್ ಸೌಮ್ಯ ಬಾ, ಬಾಮ ನೀನು ರೆಡ್ ಶರ್ಟ್ ಬಾಮ ಬೇಗ ಪ್ಲೀಸ್ ಸ್ವಲ್ಪ. ಯಾವಾಗ ಒಂದು ದಿನ ಬಂದಿದೆ ಸ್ವಲ್ಪ ಬಾ ಫೋಟೋದಲ್ಲಿ. ಇಲ್ಲ ಸರ್, ಅವ್ಳು ಒಂದು ವರ್ಷದಿಂದ ಬಂದಿಲ್ಲ ಸರ್, ನಂಗೆ ಫುಲ್ ಬೇಜಾರಾಗಿದೆ. ವೆರಿ ಸಕ್ಸಸ್ ಸರ್. ನೋಡಿ ಸರ್, ನೀವು ಸಕ್ಸಸ್ಫುಲ್ ಆಗ್ತಿದೆ. ಬನ್ನಿ ಕಿರಣ್ ಪಾಪ ನೀರು ಕುಡಿ. ವಾಟ್ರಿಂಗ್ ಪವನ್ ಇಷ್ಟು ಕೆಲಸ ಮಾಡ್ತಾನೆ ಅಂತ ಗೊತ್ತೇ ಮೋಸ ಮಾಡ್ತೀರ ಸತ್ಯಣ್ಣ ನೀರು ಕಿರಣ್ ಸತಿ ಬೇಗ ಒಂದು ಕೊಡು. ಖಾಲಿ ಆಗಿದೆ, ಸುಮ್ಮನೆ ದಬ ಇಟ್ಕೊಳ್ಳೋದಿಲ್ಲ. ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಬೇಕಿತ್ತಲ್ವಾ, ನೀರು ಖಾಲಿ ಆಗಿದೆ. ಎಲ್ಲರೂ ಒಂದು ಫೋಟೋ ಸರ್, ಬನ್ನಿ ಸರ್. ಕಮ್ ಬಂದೆ ಸರ್, ಬನ್ನಿ ಸರ್, ಬನ್ನಿ. ಈಗ ರಿಯಲ್ ಫೋಟೋ ಏನಂತಂದ್ರೆ ಎಲ್ಲರೂ ಕಾಣಿಸ್ತಾ ಇದೆ. ನಮ್ಮ ಫೋಟೋ ತಗೊಂಡಿದ್ದೀರಾ? ಸತಿ ಬೇಗ ನಮ್ಮ ಒಂದು ಎಲ್ಲರೂ ಗ್ಯಾಂಗ್ ಫೋಟೋ ಟೋಟಲಿ ನಾನು ಅಂದ್ಕೊಂಡಂಗೆ ಇವತ್ತು ವಿಡಿಯೋ ಮಾಡಿದ್ದೀನಿ. ನಾನು ಇಲ್ಲಿ ಆ್ಯಸ್ ಎ ವ್ಯಾಲಂಟಿಯರ್ ಆಗಿ ಬಂದಿರೋದ್ರಿಂದ ನಾನು ಕಾರ್ಯ ಮಾಡಬೇಕಿದೆ, ಕೊಡುಗೆ ಕೊಡಬೇಕಿದೆ. ಆದ್ದರಿಂದ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರು ಅನ್ಯತಾ ಭಾವಿಸ್ಬೇಡಿ. ಇಲ್ಲಿ ಮತ್ತೊಬ್ಬರು ಕೇಳಿದರು, ನೋಡಬೇಕು ಅವರು ಇನ್ನೂ ಏನು ಮಾಡ್ತಿದ್ದಾರೆ ಅಂತೇಳಿ. ನಂತರ ಅವ್ರದ್ದು ಆದರೆ ವಿಡಿಯೋ ತೆಗಿತೀನಿ. ಸೊ ಇಲ್ಲಿಗೆ ಎಂಡ್ ಇದು. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ತಿರುಮಲೇಶ್. ಇಲ್ಲಿ ನಾವು ಒಂದು BDA ಅವರು ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಇದ್ದೀರಿ. ಅದು ಯಲಹಂಕ ಶಿವರಾಮಕಾಂತ ಲೇಔಟಲ್ಲಿ. ಬಟ್ ನಾವು ಇಲ್ಲಿ ಬಂದು ಭಾಳ ಹೊತ್ತಾಯಿತು. ಒಂದು ಗಿಡ ಮಾತ್ರ ನೀಡಲು ಸಾಧ್ಯವಾಯಿತು. ಕಾರಣ ಇಲ್ಲಿ ಸರಿಯಾದ ಸೌಲಭ್ಯ ವ್ಯವಸ್ಥೆ ಇಲ್ಲ. ಸೊ ಇದು ಒಂದು ಲೋಪದೋಷ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ಹೇಗೆ ಪ್ಲ್ಯಾಂಟ್ ಮಾಡಬೇಕು ಅಂತೇಳಿ ಎಲ್ಲ ತಿಳಿಸಿದ್ದಾರೆ. ಸೊ ಇಲ್ಲಿ ಸರಿಯಾದ ಸೌಲಭ್ಯವಿಲ್ಲದ ಕಾರಣ ಜನರ ಸಮಯ ಶ್ರಮ ಎಲ್ಲ ವ್ಯರ್ಥವಾಗ್ತಿದೆ. ಸೊ
ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು. ಇದು ಬಂದು ಯಲಹಂಕ ಶ್ರೀರಾಮ್ ಕಾರಂತ್ ಲೇಔಟ್. ಸೊ ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಜೈ ಭಾರತ್.